ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಲಾಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಹೇಳ್ತಿರುವಂಥ ವಿಷಯ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಏನಾದರೂ ತೊಂದರೆ ಆದರೆ ಅಥವಾ ನಮ್ಮ ಒಂದು ಹಳ್ಳಿಯಲ್ಲಿ ಅಥವಾ ನಮಗೆ ಒಂದು ಇದ್ರೊಳಗೆ ನಮಗೆ ವೈಯಕ್ತಿಕವಾಗಿ ಅಥವಾ ಏನೇ ಆದರೂ ಏನೋ ಒಂದು ಸಮಸ್ಯೆಗಳಾದರೂ ಅದಕ್ಕೆ ನಾವು ನಮ್ಮ ಕಾನೂನು ಪ್ರಕಾರವಾಗಿ ಒಂದು ಏನೇ ಆಗಲಿ ಒಂದು ಪರಿಹಾರವನ್ನು ಒಂದು ಹುಡ್ಕೊಳ್ಳೋಕ್ಕೋಸ್ಕರ ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅದರಿಂದ ಆ ಒಂದು ಪರಿಹಾರವನ್ನು ಬಗೆಹರಿಸ್ಕೊಳ್ತೀವಿ, ಹೌದಲ್ವಾ? ಇವತ್ತು ನಿನ್ನೆ ಇದು ಮಧ್ಯಾಹ್ನದಲ್ಲಿ ನಡೆದಿರುವಂಥ ಘಟನೆ. ಇದೇ ರೀತಿ ಇದನ್ನು ಒಬ್ಬ ಮಹಿಳೆ ಅಂದರೆ ಒಂದು ಪಾವಗಡ ಅನ್ನುವಂಥ ಒಂದು ಇವರಿಂದ ಮಧುಗಿರಿಯ ಪಾವಗಡ ಅನ್ನುವಂಥ ಒಂದು ದಲ್ಲಿರುವಂಥ ಒಂದು ಮಹಿಳೆ ತುಮಕೂರಿನ ಮಧುಗಿರಿಯ ಪೊಲೀಸ್ ಸ್ಟೇಷನ್ಗೆ ಇದ್ರ ಹಿಂದೆನೇ ಮುಂಚಿತವಾಗಿ ಈಗ ಅವಳೇನೋ ಕಂಪ್ಲೇಂಟ್ ಕೊಟ್ಟಿರ್ತಾರಂತೆ. ಅದನ್ನು ಏನೋ ಒಂದು ವಿಷಯವಾಗಿ ಇಟ್ಕೊಂಡು ಇವಾಗ ಕರೆ ಮಾಡಿ ಆ ಒಂದು ಪೊಲೀಸ್ DYSP ಮಧುಗಿರಿಯ DYSP ಆಗಿರುವಂಥ ರಾಮಚಂದ್ರಪ್ಪ ಅನ್ನುವಂಥ ವ್ಯಕ್ತಿ ಅವಳ ಮಹಿಳೆಯನ್ನು ಕರ್ಸ್ಕೊಂಡು ಏನೇನು ಮಾಡ್ತಾನೆ ಅನ್ನೋದು ನೀವೆಲ್ಲ ನೋಡಿದ್ರಿ. ಅದನ್ನೆಲ್ಲವನ್ನು ನಾನು ನೋಡಿದಿರೋರು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಟ್ರಿ ಅಂತ ಕೇಳ್ಕೊತೀನಿ. ಏನಂತಂದರೆ ಈ ನಮ್ಮ ಸಮಾಜದೊಳಗೆ ಹೆಂಗೆ ಆಗ್ಬಿಡುತ್ತೆ ಅಂತಂದ್ರೆ, ಪೊಲೀಸರಿಗೆ ಅಂತಂದರೆ ಪೊಲೀಸರು ಹೇಳ್ತಾರೆ ನಾವೆಲ್ಲ ಪೊಲೀಸರಿಗೆ ಅನ್ಬಾರ್ದು. ಯಾಕಂದರೆ ಈ ಒಳ್ಳೆ ಕೆಲಸ ಮಾಡುವಂಥ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಆಗ್ಬಿಡ್ತದೆ. ಯಾಕಂದರೆ ಈ ರೀತಿ ಎಲ್ಲೊಬ್ರು ಮಾಡ್ತಿರ್ತಾರೆ. ಅದರಲ್ಲಿ ಈ ಪೊಲೀಸ್ ಅನ್ನೋ ಒಂದು ಪದಕ್ಕೆ ಈ ಲಂಚ ಅನ್ನೋ ಒಂದು ಪಟ್ಟ ಕೊಟ್ಬಿಡುತ್ತೆ. ಎಲ್ಲ ಇಡೀ ನಮ್ಮ ಎಲ್ಲಿ ಹೋದರೂ ಪೊಲೀಸರ ಲಂಚ ತಿಂತಾರಲ್ಲ, ಅವ್ರು ಕೊಟ್ಟು ಬಂದಿದ್ದ ಲಂಚದಿಂದ ಈ ರೀತಿ ಹಾಕಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ಅದೇ ರೀತಿಯಲ್ಲಿ ಇಂಥ ಮತ್ತು ಕೆಲವೊಂದಷ್ಟು ಅವಿವೇಕಿ ಪೊಲೀಸರು ಮಾಡುವಂಥ ಒಂದು ಕೆಟ್ಟ ಹೆಸರಿಂದ ಒಳ್ಳೆಯ ರೀತಿಯಾಗಿ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ತುಮಕೂರಿನ ಮಧುಗಿರಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದೆ. ತುಮಕೂರಿನ ಮಧುಗಿರಿಯಲ್ಲಿರುವಂಥ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಪಾವಗಡದ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರಂತೆ. ಈ ಹಿಂದೆನೇ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರಂತೆ. ಅದಕ್ಕಾಗಿ ವಿಚಾರಣೆ ಇಟ್ಕೊಂಡು ಆ ಮಹಿಳೆಯನ್ನು ಕರೆಸ್ಕೊಳ್ತಾರಂತೆ. ಕರೆಸ್ಕೊಂಡು ಅವಳನ್ನು ಏನು ಮನವೊಲಿಸೋನೋ ಗೊತ್ತಿಲ್ಲ, ಅವಳಿಗೆ ಏನು ಹೇಳಿದಾನೋ ಗೊತ್ತಿಲ್ಲ, ಅಥವಾ ಏನು ಬೆದರಿಕೆ ಹಾಕಿದಾನೋ ಅಥವಾ ಏನೋ ಮನವೊಲಿಸ್ಕೊಂಡೋ ಏನು ಮಾಡ್ಯಾನೋ ಅದು ಏನು ಗೊತ್ತಿಲ್ಲ. ಅವಳನ್ನು ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾನೆ. ಹೆಂಗಾಗುತ್ತಂತಂದರೆ ಏನು ಹೇಳೋಕ್ಕಾಗದಿರೋಂಥ ವಿಷಯಗಳಾಗ್ಬಿಡ್ತವೆ. ಯಾಕಂದರೆ ನಾವು ಏನೋ ಆ ಪೊಲೀಸರು ಅಂತಂದರೆ ಎಷ್ಟೋ ನಮಗೆಲ್ಲ ನ್ಯಾಯ ಕೊಡಿಸ್ತಾರೆ, ಹಂಗೆ ನಾವೆಲ್ಲ ಹೇಳ್ಕೊತಿರ್ತೀವಿ. ಇಂಥ ಒಂದು ಪೊಲೀಸರಿಂದ ಇದ್ರು ಅಂತಂದರೆ ಆಯ್ತು ಅಂದರೆ ಮತ್ತಷ್ಟು ಬೇಸರ ಆಗ್ಬಿಡ್ತೈತಿ. ಏನಪ್ಪ, ನಾವು ಕಟ್ಟುವಂಥ ತೆರಿಗೆ ಹಣದೊಳಗೆ ಅಲ್ಲಿ ಕೂತಿರತಕ್ಕಂಥ ಕುರ್ಚಿ, ಅವ್ರು ಹಾಕಿರುವಂಥ ಬಟ್ಟೆ, ಅವ್ರಿಗೆ ಕೊಡ್ತಿರುವಂಥ ಸಂಬಳ ಎಲ್ಲ ನಾವು ಜನರು ಕಟ್ಟುವಂಥ ತೆರಿಗೆಯಿಂದ ಕೊಟ್ಟಿರ್ತೀವಿ. ಆ ಜನರು ಕೆಲಸ ಮಾಡೋದು ಬಿಟ್ಟು, ಆ ಜನರ ಸೇವೆ ಮಾಡೋದು ಬಿಟ್ಟು ಅಲ್ಲಿ ಆ ಒಂದು ಕುರ್ಚಿಗೆ ಮರ್ಯಾದೆ ಕೊಟ್ಟು ಆ ಕೆಲಸ ಮಾಡಿದ್ರೆ ಅದಕ್ಕೆ ಅರ್ಥ ಒಂದು ಗೌರವ ಇರ್ತೈತಿ. ನಾವು ಕೊಟ್ಟಂಥ ತೆರಿಗೆ ಹಣಕ್ಕೂ ಒಂದು ಗೌರವ ಸಿಗ್ತೈತಿ, ಬೆಲೆ ಸಿಗ್ತೈತಿ. ಅದು ಬಿಟ್ಟು ಇಂಥವೆಲ್ಲ ಬಿಟ್ಟು ಕೇಸೆ ಇಂಥವೆಲ್ಲ ಕೆಟ್ಟ ಹಲ್ಕಟ್ಟ ಕೆಲಸ ಮಾಡೋದು ಹೆಂಗಂತಂದರೆ ಅವಳು ಲೈಂಗಿಕ ಕ್ರಿಯೆಗೆ ಬಳಸ್ಕೊಂಡಿದ್ದಾನೆ. ನಂದು ಏನಂತಂದ್ರೆ ಇದರಲ್ಲಿ ಅವನೇ ಮಾಡಿರುವಂಥ ತಪ್ಪುಗಳು ಭಾಳ ಆಗ್ತವೆ. ಯಾಕಂದರೆ ಒಂದನೇದ್ದು ಈ ಒಂದು ಕ್ರಿಯೆಯನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಮಾಡಿರುವಂಥದ್ದು ಒಂದನೇ ತಪ್ಪು. ಮತ್ತೆ ಎರಡನೇ ತಪ್ಪು ಏನಂತಂದರೆ ಅದು ಏನೇ ಮಾಡಿದರೂ ಕೂಡ ಅವನು ಮತ್ತೆ ಆ ಡ್ಯೂಟಿ ಮೇಲೆ ಇರುವಾಗಲೇ ಮತ್ತು ಅವನು ಹಾಕಿರುವಂಥ ಬಟ್ಟೆ ಇನ್ನು ಡ್ಯೂಟಿ ಮೇಲೆ ಇದ್ದಾನೆ, ಅದು ಎರಡನೇ ತಪ್ಪು. ಅವಳು ಏನು ಮಾಡಿದನೋ ಏನು ಬಿಟ್ಟಿದನೋ ಗೊತ್ತಿಲ್ಲ.
ಅವನು ಒಟ್ಟು ಆ ಒಂದು ಲೈಂಗಿಕ ಕ್ರಿಯೆಗೆ ಬಳಸುವಂಥ ಪ್ರಯತ್ನ ಮಾಡಿದರೆ 3ನೇ ತಪ್ಪು. ಇಷ್ಟೆಲ್ಲ ಆದಮೇಲೂ ಮತ್ತೆ ಅವನು ವಿಚಾರಣೆ ಹೇಳಿದಾಗ ಏನೇನು ಮಾಡಿದವಾಗ ಅವಳು ಆ ಮಹಿಳೆ ನನಗೆ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ಲು ಅಂತ ಹೇಳ್ತಾನಂತೆ. 4ನೇ ತಪ್ಪು. ಹೆಂಗಾಗತ್ತಂದ್ರೆ ಆ ವಿಡಿಯೋ ನೋಡಿದ್ರೆ ಆಶೀರ್ವಾದ ತೊಗೊಳಕ್ಕೆ ಬಂದಾಗ ಕಾಣ್ತಾನ. ರಾಮಚಂದ್ರಪ್ಪ ಅಂತ, ವಯಸ್ಸು ಒಂದು 58 ಅಂತೆ. ಇನ್ನು 2 ವರ್ಷ ಆಗಿದ್ರೆ ಡ್ಯೂಟಿ ಎಲ್ಲ ಇದನ್ನ ಮುಗಿದು ಹೋಗ್ತಿತ್ತು. ಇನ್ನು 2 ವರ್ಷ ಡ್ಯೂಟಿ ಮಾಡಿ ಅದೇನೋ ಒಳ್ಳೆ ಹೆಸರು ಮಾಡಿದ್ನೋ ಕೆಟ್ಟ ಹೆಸರು ಮಾಡಿದ್ನೋ ಅಲ್ಲಿ ಆ ಜನಕ್ಕೆ ಗೊತ್ತು. ಬಟ್ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಈ ಅದರಲ್ಲೆಲ್ಲ ಇದನ್ನು ಮಾಡಿದಾಗ ಅಲ್ಲೇನೋ ಮಾಡಿದಾರಂತ. ಆವಾಗ ಇಂಥವು ಇದು ಒಂದೇ ಅಲ್ರಿ ಭಾಳ ಇಂಥವೆಲ್ಲ ಮಾಡಿದಾನಂತ ಹೇಳಿದಾರಂತ. ಹೆಂಗಾಗತ್ತ ಅಂತಂದ್ರೆ ನಾವೇ ಪೊಲೀಸ್ ಇದಕ್ಕೆ ಹೋಗೋದು ತಪ್ಪು ಅನಿಸ್ಬಿಡ್ತದೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದು ತಪ್ಪೇನು ಅನಿಸ್ಬಿಡ್ತದೆ. ಯಾಕಂದ್ರೆ ಎಲ್ಲ ಪೊಲೀಸರು ಇದೇ ರೀತಿ ಇರಲ್ಲ, ಕೆಲವರು ಪೊಲೀಸರು ಇರ್ತಾರೆ. ನಾವೇನೋ ಒಂದು ಆ ಒಂದು ಪೊಲೀಸರಿಗಿರುವಂಥ ಗೌರವ ಎಷ್ಟೋ ಪೊಲೀಸ್ ಇದು ಆಗ್ಬೇಕಂತವ್ರಿಗೆ ನೀವು ಮಾದರಿ ಆಗ್ಬೇಕು. ಮಾದರಿ ಹೆಂಗೆ ಆಗ್ಬೇಕು? ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಮಾದರಿ. ಇನ್ನು ಈ ರೀತಿ ಮಾದರಿ ಆಗಬಾರ್ದು. ಒಂದು ಒಳ್ಳೆಯ ವಿಚಾರವನ್ನು ಒಳ್ಳೆಯ ನಿಮ್ದಂತ ಒಂದು ಪೊಲೀಸನ್ನು ಡ್ರೆಸ್ ಹಾಕೊಂಡಿರ್ತೀರಿ. ನಿಮ್ಗೆ ಆಲ್ರೆಡಿ DYSP ಇನ್ನು 2 ವರ್ಷ ಮುಗಿದ್ರೆ ಡ್ಯೂಟಿ ಮುಗಿದು ಹೋಗ್ತಿತ್ತು. ಸ್ಟಾರ್ಗಳು ಹಾಕ್ಕೊಂಡಿರಿ, ಅದ್ರಾಗ ನಿಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಕಾಣೋ ವಯಸ್ಸಲ್ಲಿದ್ರಿ. ಎದಕ್ಕೆ ಬೇಕು ಇವೆಲ್ಲ ನಿಮಗೆ? ಆರಾಮ ಇವಾಗ ಅಲ್ಲೆಲ್ಲ ಊರಿನ ಜನಕ್ಕೆ ಹೆಂಗೆ ಮುಖ ತೋರಿಸ್ತಾರ, ಹೆಂಡತಿಗೆ ಹೆಂಗೆ ಮುಖ ತೋರಿಸ್ತಾರ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಂಗೆ ಮುಖ ತೋರಿಸ್ತಾರಂತ ಅಸಹ್ಯ ಆಗ್ಬೇಕು, ನಾಚಿಕೆ ಆಗ್ಬೇಕು. ಒಂದು ಸ್ವಲ್ಪ ಇಂಥವೆಲ್ಲ ಹೆಂಗಾರ ಏನಪ್ಪ, ಎಷ್ಟು ನಾವೇನು ಹೇಳಿದ್ರು ಅರ್ಥ ಆಗಂಗಿಲ್ಲ, ನಾವೇನು ಬೈದ್ರು ಅದೆಲ್ಲ ಏನೋ ಆಗ್ತಿರೋಂಥ ಕೆಲಸ. ಅದಕ್ಕೆ ಈ ಒಂದು ಕಾನೂನೊಳಗೆ ಈಗ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋತಾರೋ ಗೊತ್ತಿಲ್ಲ. ಅದು ಕೂಡ ಈ ಇದ್ರೊಳಗೆ ನಡೆದುವಂಥ ಘಟನೆ, ಅವರ ಒಂದು ಜಿಲ್ಲೆಯೊಳಗೆ ನಡೆದಿರುವಂಥ ಘಟನೆ, ಗೃಹ ಮಂತ್ರಿಗಳ ಒಂದು ಜಿಲ್ಲೆಯೊಳಗೆ ನಡೆದಿರುವಂಥ ಘಟನೆ. ಏನು ಆ ಒಂದು ಅದಕ್ಕೆ ನ್ಯಾಯ ತೊಗೊತಾರೋ ಅದನ್ನೆಲ್ಲ ಕಾದು ನೋಡಬೇಕು. ಏನು ನಾವೇನೇ ಹೇಳಕ್ಕೆ ಹೋದರೂ ಮತ್ತು ಬೇರೆ ರೀತಿ ಆಗಿಬಿಡ್ತಾವೆ ಅಷ್ಟೇ. ಅದಕ್ಕೋಸ್ಕರ ವಿಚಾರವನ್ನು ತಿಳಿಸ್ಬೇಕಾಗುತ್ತಾ, ತಿಳಿಸ್ತೀವಿ. ಅದು ಏನಾದರೂ ಅದಕ್ಕೆ ಮುಂದೆ ಏನು ನ್ಯಾಯ ತೊಗೊತಾರೆ, ಏನೋ ಒಂದು ನ್ಯಾಯ ತೊಗೊಂಡ್ರು. ಯಾಕಂದ್ರೆ ಇಂಥ ಕೆಲಸಗಳು ಭಾಳ ಆಗಿರ್ತಾವೆ. ಬಟ್ ಹೊರಗಡೆ ಬೀಳೋದು ಎಲ್ಲೇ ಒಂದು ಬೆರಳೆಣಿಕೆ ಅಷ್ಟು ಅಂತೀವಲ್ಲ ಆ ರೀತಿ ಬಿದ್ದಿರ್ತಾವೆ. ಅದರಲ್ಲಿ ಇದು ಒಂದು ಅಂದ್ಕೊಂಡು ಇದಕ್ಕೆ ಈ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಒಂದು ಕ್ರಮವನ್ನು ಕೈಗೊಂಡ್ರೆ ಸ್ವಲ್ಪ ಮುಂದೆ ಆಗುವಂಥ ಅನಾಹುತಗಳಿಗೆ ಎಚ್ಚರಿಕೆ ಕೊಟ್ಟಂಗಾಗುತ್ತೆ ಅಷ್ಟೇ. ಏನೇ ಆದರೂ ಒಂದು ಬದಲಾವಣೆ ಆಗುವಂಥ ಒಂದು ಬದಲಾವಣೆಗೆ ತರುವಂಥ ಪ್ರಯತ್ನವನ್ನು ಮಾಡಿಸ್ರಿ. ಯಾಕಂದರೆ ಇಷ್ಟೆಲ್ಲ ಮಾಡ್ತಾರೆ ಇವರು. ಒಂದು ಸರಿ ಒಂದು ದೊಡ್ಡ ಒಂದು ಶಿಕ್ಷೆಗೆ ಒಳಪಡಿಸ್ರಿ, ಅವಾಗ ಜನರು ಸ್ವಲ್ಪ ಭಯ ಅನ್ನೋದು ಜನರಿಗೆ ಹುಟ್ಟುತ್ತದೆ. ಈ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಯಾವುದೇ ಒಂದು ಇದ್ರೊಳಗೆ ಜನಕ್ಕಾಗಿರ್ಬೋದು, ದೊಡ್ಡದಾಗಿ ಭಯ ಕೊಡ್ಬೇಕು ಅವರಿಗೆ, ದೊಡ್ಡದಾಗಿ ಶಿಕ್ಷೆ ಕೊಡ್ಬೇಕು ಆ ರೀತಿ ಮಾಡೋದಂಥವ್ರಿಗೆ. ಇದಕ್ಕೆಲ್ಲ ಜನ ನಿರ್ಧಾರ ತಗೋಬೇಕಾಗಿತ್ತು. ನೀವು ಜನಗಳ ಕೈಯಾಗ ಕೊಡ್ಬೇಕಿತ್ತು ಅವರೆಲ್ಲ. ಯಾಕಂದರೆ ಏನು ಅವ್ರು ಮಾಡುವಂಥ ಕೆಲವೊಂದಿಷ್ಟು ತಪ್ಪುಗಳು ಜನರಿಗೆ ಗೊತ್ತಾಗ್ತಾವೆ, ಅದನ್ನೆಲ್ಲ ತಿಳ್ಕೊತಾರೆ. ಅದಕ್ಕೆ ನೀವು ಒಂದು ಕಠಿಣವಾದಂಥ ಕ್ರಮ ತಗೊಂಡ್ರೆ ಬಹಳ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗೆ ಅನಿಸುತ್ತೆ. ಏನಾಗುತ್ತೆ ಏನೋ ಕಾದು ನೋಡಬೇಕು. ಮತ್ತೊಂದು